ನಮಸ್ತೆ ಮಾರ್ನಿಂಗ್ ರೌಂಡ್ಸ್ಗೆ ಸ್ವಾಗತ. ನಾನು ರಮ್ಯ ರಮೇಶ್. ನಾಡಿನ ಎಲ್ಲೆಡೆ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡ್ತಾ ಇರುವಂಥದ್ದು. ನಾಡಿನೆಲ್ಲೆಡೆ ಗಣೇಶ ಚತುರ್ಥಿ ಸಂಭ್ರಮ ಸಡಗರ ಜೋರಾಗಿ ಸಾಗ್ತಾ ಇದೆ. ವಿಘ್ನ ನಿವಾರಕನ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯ ಅಲಂಕಾರವನ್ನು ಕೂಡ ಮಾಡಲಾಗಿರುವಂಥದ್ದು. ಗಣಪನಿಗೆ ವಿಶೇಷ ಅಲಂಕಾರ ಮಾಡಿ ವಿಶೇಷ ಅಭಿಷೇಕವನ್ನು ಕೂಡ ಮಾಡಲಾಗ್ತಾ ಇದೆ. ಬಸವನಗುಡಿ ದೊಡ್ಡ ಗಣಪತಿ ದೇವಾಲಯ, ಜಯನಗರದ ಗಣಪತಿ ದೇವಸ್ಥಾನದಲ್ಲೂ ಕೂಡ ಭಕ್ತ ಸಾಗರವೇ ಹರಿದು ಬಂದಿರುವಂಥದ್ದು. ಸರದಿ ಸಾಲಿನಲ್ಲಿ ನಿಂತ್ಕೊಂಡು ಭಕ್ತರಿಂದ ಗಣಪನ ದರ್ಶನವನ್ನು ಕೂಡ ಪಡ್ಕೊಳ್ಳಾಗ್ತಾ ಇರುವಂಥದ್ದು. ಅಂದರೆ ದೇವಾದಿ ದೇವತೆಗಳಲ್ಲಿ ಗಣಪನಿಗೆ ಮೊದಲ ಪೂಜೆಯನ್ನು ಸಲ್ಲಿಕೆ ಮಾಡಲಾಗತ್ತೆ. ಇವತ್ತು ಗಣೇಶ ಹಬ್ಬದ ಚತುರ್ಥಿ ಹಿನ್ನೆಲೆಯಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾಗಿ ಪೂಜೆಯ ಅಲಂಕಾರ, ವಿಶೇಷವಾಗಿ ಪೂಜೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ರಾಜ್ಯಾದ್ಯಂತ ಗಣೇಶ ಹಬ್ಬದ ಸಂಭ್ರಮ ಹೇಗಿದೆ ಅನ್ನೋದರ ಕುರಿತು ಇಂಚಿಂಚು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ಸ್ಗಳು ಕೂಡ. ಈಗಾಗಲೇ ದೇವಸ್ಥಾನಗಳಲ್ಲೂ ಕೂಡ ಇದ್ದಾರೆ. ಎಲ್ಲೆಲ್ಲಿ ಯಾವ ರೀತಿಯಾಗಿ ಸಂಭ್ರಮ ನಡೀತಾ ಇದೆ ಅನ್ನೋದರ ಕುರಿತು ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀವಿ. ನಾಡಿನೆಲ್ಲೆಡೆ ಗಣೇಶ ಚತುರ್ಥಿ ಸಂಭ್ರಮ ಸಡಗರ ಮನೆ ಮಾಡಿದೆ. ವಿಘ್ನ ನಿವಾರಕನ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನ ಕೂಡ ಮಾಡಲಾಗ್ತಾ ಇದೆ. ಗಣಪನಿಗೆ ವಿಶೇಷ ಅಲಂಕಾರವನ್ನು ಮಾಡಿ ವಿಶೇಷ ಅಭಿಷೇಕಗಳನ್ನ ಮಾಡಲಾಗ್ತಾ ಇದೆ. ಬಸವನಗುಡಿ ದೊಡ್ಡ ಗಣಪತಿ ದೇವಾಲಯದಲ್ಲೂ ಕೂಡ ಪೂಜೆಯನ್ನ ನೆರವೇರಿಸಲಾಗಿದೆ. ಜಯನಗರದ ಗಣಪತಿ ದೇವಸ್ಥಾನದಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಸರದಿ ಸಾಲಿನಲ್ಲಿ ನಿಂತ್ಕೊಂಡು ಭಕ್ತರಿಂದ ಗಣಪತಿಯ ದರ್ಶನವನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಇವತ್ತು ಶನಿವಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪನಿಗಳಿಗೂ ಕೂಡ ರಜಾ ಇರುತ್ತೆ. ಗಣೇಶನ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ಬೆಳಿಗ್ಗೆಯೇ ಬಂದಿರ್ತಾರೆ ಭಕ್ತಾದಿಗಳು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಗಣೇಶನಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಿ ವಿಶೇಷವಾಗಿ ಪೂಜೆಯನ್ನು ಕೂಡ ಮಾಡಲಾಗ್ತಾ ಇರುವಂತಹ ಕೆಲಸಗಳನ್ನು ಕೂಡ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಅಂದರೆ ವಿವಿಧ ಬಗೆಯ ಹೂಗಳಿಂದ ಅಲಂಕಾರವನ್ನು ಮಾಡಿ ಅದೇ ರೀತಿಯಾಗಿ ಬೆಣ್ಣೆಯಿಂದ ಅಲಂಕಾರವನ್ನು ಮಾಡಲಾಗತ್ತೆ. ಬೆಣ್ಣೆ ಪ್ರಿಯ ಗಣೇಶನಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಿ ಈ ದಿನ ಆತನಿಗೆ ವಿಶೇಷವಾಗಿ ಹೋಮ ಹವನಗಳನ್ನು ಮಾಡಿ ಪೂಜೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಬೆಳಗ್ಗೆಯೇ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ಪೂಜೆಯನ್ನು ನೆರವೇರಿಸಿ ಗಣಪತಿಯ ಗಣೇಶನ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ದೊಡ್ಡ ಗಣೇಶ ದೇವಸ್ಥಾನಕ್ಕೆ ಸುಮಾರು 30 ವರ್ಷಗಳಿಂದ ಬರ್ತಾ ಇದ್ದೀರಿ. ನೀವು ಸಹ ದೇವ್ರ ದರ್ಶನ ಮಾಡಿ ನಾವು ಇವತ್ತು ಭಗವಂತನ ಕೃಪೆಗೆ ಪಾತ್ರ ಆಗೋಕ್ಕೆ ಖುಷಿಯಾಯಿತು, ತುಂಬ ಖುಷಿಯಾಯಿತು. ಬೆಳಗಿನ ಜಾವ ದರ್ಶನ ಮಾಡಿದ್ದೀವಿ, ತುಂಬ ಖುಷಿಯಾಯಿತು. ನಿಮಗೂ ಸಹ ಒಳ್ಳೆಯದಾಗಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ, ಜೊತೆಗೆ ಇವತ್ತು ನಮ್ಮ ಚಿತ್ರರಂಗಕ್ಕೆ ಆಗಿರೋ ಸಂಕಷ್ಟ ಪರಿಹಾರ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೃದಯ ತುಂಬಿ ಕೇಳ್ಕೊಂಡಿದ್ದೀನಿ. ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೊಡ್ಡ ಗಣೇಶ ದೇವಸ್ಥಾನಕ್ಕೆ ಸುಮಾರು 30 ವರ್ಷಗಳಿಂದ ಬರ್ತಾ ಇದ್ದೀರಿ. ನೀವು ಸಹ ದೇವ್ರ ದರ್ಶನ ಮಾಡಿ ನಾವು ಇವತ್ತು ಭಗವಂತನ ಕೃಪೆಗೆ ಪಾತ್ರ ಆಗೋಕ್ಕೆ ಖುಷಿಯಾಯಿತು, ತುಂಬ ಖುಷಿಯಾಯಿತು. ಬೆಳಗಿನ ಜಾವ ದರ್ಶನ ಮಾಡಿದ್ದೀವಿ, ತುಂಬ ಖುಷಿಯಾಯಿತು. ನಿಮಗೂ ಸಹ ಒಳ್ಳೆಯದಾಗಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ, ಜೊತೆಗೆ ಇವತ್ತು ನಮ್ಮ ಚಿತ್ರರಂಗಕ್ಕೆ ಆಗಿರೋ ಸಂಕಷ್ಟ ಪರಿಹಾರ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೃದಯ ತುಂಬಿ ಕೇಳ್ಕೊಂಡಿದ್ದೀನಿ. ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೊಡ್ಡ ಗಣೇಶ ದೇವಸ್ಥಾನಕ್ಕೆ ಸುಮಾರು 30 ವರ್ಷಗಳಿಂದ ಬರ್ತಾ ಇದ್ದೀರಿ. ನೀವು ಸಹ ದೇವ್ರ ದರ್ಶನ ಮಾಡಿ ನಾವು ಇವತ್ತು ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ಸ್. ಎಲ್ಲರೂ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದೀಪ್ತಿ ವೈದೇಹಿ, ಅದೇ ರೀತಿಯಾಗಿ ಬೆಳಗಾವಿ ರಿಪೋರ್ಟರ್ ಕೂಡ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸ್ತಾ, ಮೊದಲಿಗೆ ದೊಡ್ಡ ಗಣೇಶ ಟೆಂಪಲ್ನಲ್ಲಿ ಯಾವ ರೀತಿಯಾಗಿ ಗಣಪನಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಲಾಗಿದೆ ಅನ್ನೋದರ ಕುರಿತ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ. ದೀಪ್ತಿ, ಯಾವ ರೀತಿಯಾಗಿ ತಯಾರಿಯನ್ನು ನಡೆಸಿಕೊಳ್ಳಲಾಗಿದೆ ಗಣೇಶನಿಗೆ ಅಂತ ಹೇಳಿ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ಇವತ್ತು ನಾಡಿನೆಲ್ಲೆಡೆ ಗಣಪತಿ ಹಬ್ಬದ ಸಂಭ್ರಮ. ಬೆಂಗಳೂರಿನಲ್ಲಿ ವಿಶೇಷವಾಗಿ ಗಣಪತಿ ಅಂದ ಕೂಡಲೇ ನೆನಪಾಗುವಂಥದ್ದೇ ದೊಡ್ಡ ಗಣಪತಿ. ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದ ಬಳಿ ನಾನಿದ್ದೀನಿ. ನೀವು ನೋಡ್ಬೋದು ಯಾವ ರೀತಿಯಾಗಿ ಗಣಪನಿಗೆ ಅಲಂಕಾರವನ್ನು ಮಾಡಲಾಗಿದೆ ಅಂತ. ಬೆಳಗಿಂದನೂ ಕೂಡ ಸಾಕಷ್ಟು ಭಕ್ತಾದಿಗಳು ದೇವರ ದರ್ಶನಕ್ಕಾಗಿ ಬಂದಿದ್ದಾರೆ. ಅಂದರೆ ಪ್ರಮುಖವಾಗಿ ಇವತ್ತು ಬೆಳಗಿನ ಜಾವ 3 ಗಂಟೆಯಿಂದನೂ ಕೂಡ ಹಲವು ರೀತಿಯ ಅಭಿಷೇಕಗಳು ಗಣಪನಿಗೆ
ನಡೆದಿದೆ. ವಿಶೇಷವಾದಂತಹ ಅಭಿಷೇಕ ಅಂತ ಹೇಳಿದ್ರೆ ನಾಣ್ಯಗಳಿಂದ ಅಭಿಷೇಕವನ್ನ ಮಾಡಲಾಗಿದೆ. ಜೊತೆಗೆ ಮೊಸರಭಿಷೇಕ ಇರ್ಬೋದು, ಹಾಲಿನ ಅಭಿಷೇಕ ಇರ್ಬೋದು, ಈ ರೀತಿ ವಿವಿಧ ಅಭಿಷೇಕಗಳನ್ನ ದೊಡ್ಡ ಗಣಪತಿಗೆ ಮಾಡಲಾಗಿದೆ. ಇನ್ನು ಸರತಿ ಸಾಲಿನಲ್ಲಿ ಸಾಕಷ್ಟು ಭಕ್ತಾದಿಗಳು ಬಂದು ದೇವರ ದರ್ಶನವನ್ನ ಮಾಡ್ತಾ ಇರುವಂಥದ್ದು. ಇವತ್ತು ಗಣೇಶ ಹಬ್ಬದ ಸಂಭ್ರಮದ ಹಿನ್ನೆಲೆಯಲ್ಲಿ ರಾತ್ರಿ 12 ಗಂಟೆ ತನಕ ಇವತ್ತು ದೇವರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು. ಸಾಕಷ್ಟು ಜನ ಈಗಾಗಲೇ ಬಂದು ದೇವರ ದರ್ಶನವನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆಯಿಂದನೂ ಕೂಡ ಬಂದಿರುವಂಥದ್ದು. ಜಿಮ್ ರವಿಯವರು ಕೂಡ ಬಂದಿದ್ದಾರೆ, ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡೋಣ. ಸರ್, ದೊಡ್ಡ ಗಣಪತಿ ದೇವಸ್ಥಾನ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಏನು ಹಬ್ಬಕ್ಕೆ ಏನು ಹೇಳ್ತೀರಾ? ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮುಖ್ಯವಾಗಿ ರಿಪಬ್ಲಿಕ್ ವಾಹಿನಿಯ ನಿಮ್ಮೆಲ್ಲ ತಂಡಕ್ಕೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನು ಈ ದೇವಸ್ಥಾನಕ್ಕೆ 30 ವರ್ಷದಿಂದ ಬರ್ತಾಯಿದ್ದೀನಿ. ಬಂದು ನಮ್ಮ ಸಂಪ್ರದಾಯ, ನಮ್ಮ ಹಬ್ಬ ಇದೆಯಲ್ಲ, ಖುಷಿಯಲ್ಲಿ ಭಾಗವಹಿಸ್ತೀನಿ, ದೇವರ ಆಶೀರ್ವಾದ ಪಡ್ಕೋತೀನಿ. ನಮ್ಮ ಹಬ್ಬಕ್ಕೆ ನಾವೇ ಗೌರವ ಕೊಡ್ತೀನಿ, ಯಾರು ಕೊಡ್ತಾರೆ? ಸೊ ಹಂಗಾಗಿ ನನ್ನ ಮನೇಲಿ ನಮ್ಮ ಅಪ್ಪ ಹೇಳ್ಕೊಟ್ರಿಂದ ನಾವು ಪ್ರತಿ ವರ್ಷ ಗಣೇಶ ಹಬ್ಬಕ್ಕೆ ಬಂದು ಇಲ್ಲಿ ದರ್ಶನ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ನಾನು ಜನತೆಯಲ್ಲಿ ಮನವಿ ಮಾಡ್ಕೊಳ್ಳೋಣಪ್ಪ ಅಂದರೆ, ನೀವು ಸಹ ಮನೇಲಿ ಇರಬೇಡಿ, ಬನ್ನಿ ದೇವಸ್ಥಾನಕ್ಕೆ ಬಂದು ನಮ್ಮ ಹಬ್ಬನ ಪ್ರೋತ್ಸಾಹಿಸಿ ಆಶೀರ್ವದಿಸಿ ದೇವರ ಆಶೀರ್ವಾದ ಪಡ್ಕೊಳ್ಳಿ. ಜೊತೆಗೆ ಯುವಕರು ಯಾರೂ ಸಹ ನಮ್ಮ ಹಬ್ಬ ನೆಗ್ಲೆಕ್ಟ್ ಮಾಡಿಬಿಡಿ. ಎಲ್ಲ ನಮ್ಮ ಹಿರಿಯರು ಏನು ಮಾಡಿದ್ರಲ್ಲ ಅದೆಲ್ಲ ತುಂಬ ಒಂದು ಪವಿತ್ರ ಮಾಡಿದ್ದಾರೆ. ಅದನ್ನೆಲ್ಲ ಸೇರಿ ನಾವು ಈ ಹಬ್ಬನ ಆಚರಣೆ ಮಾಡೋಣ. ಬನ್ನಿ, ಎಲ್ಲ ಯುವಕರೆಲ್ಲ ಬಂದು ದೇವರ ದರ್ಶನ ಪಡ್ಕೊಳ್ಳಿ, ದೇವರ ಆಶೀರ್ವಾದಕ್ಕೆ ಕೃಪೆಗೆ ಪಾತ್ರರಾಗಿ ಅಂತ ನಾನು ಕೇಳ್ಕೊತೀನಿ ಮೇಡಮ್. ಸರ್, ಇವತ್ತು ಚಿತ್ರರಂಗ ಸಂಕಷ್ಟದಲ್ಲಿರುವಂಥದ್ದು, ಬೇರೆ ಬೇರೆ ರೀತಿಯ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ವಿಶೇಷವಾದಂತಹ ಪ್ರಾರ್ಥನೆ ಏನಾದರೂ ಮಾಡಿದ್ರೆ ಸರ್ ಚಿತ್ರರಂಗದ ಸಂಕಷ್ಟದ ಕುರಿತಾಗಿ? ಖಂಡಿತ ಮೇಡಮ್, ಅದನ್ನು ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ. ಖಂಡಿತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಇವತ್ತೇನು ಚಿತ್ರರಂಗ ತುಂಬ ಸಂಕಷ್ಟದಲ್ಲಿದೆ. ಭಗವಂತ ಆದಷ್ಟು ಬೇಗನೆ ಎಲ್ಲ ಸಂಕಷ್ಟ ಪರಿಹಾರ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಚಿತ್ರರಂಗದ ಎಲ್ಲ ಕಲಾವಿದರಿಗಾಗ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಭಗವಂತ ಪ್ರಾರ್ಥನೆ ಮಾಡಿದ್ದೀನಿ ಮೇಡಮ್. ಇಷ್ಟು ಜಿಮ್ ರವಿಯವರ ಮಾತು. ಅಂದರೆ ಕಳೆದ 30 ವರ್ಷಗಳಿಂದನೂ ಕೂಡ ನಾನು ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಅಂತ. ಇನ್ನು ಬೇರೆ ಬೇರೆ ಭಾಗಗಳಿಂದ ಈಗಾಗಲೇ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದು ಭಕ್ತರು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ರಮ್ಯಾ, ರೈಟ್. ಹಾಗೆ ಸಂಪರ್ಕದಲ್ಲಿರಿ ದೀಪ್ತಿ, ಮತ್ತೆ ನಾನು ಕಾಂಟ್ಯಾಕ್ಟ್ ಮಾಡ್ತೀವಿ. ಮತ್ತೊಂದು ಕಡೆ ಜಯನಗರ ಗಣೇಶ ಟೆಂಪಲ್ನಲ್ಲಿ ನನ್ನ ಕಲೀಗ್ ವೈದೇಹಿ ಇದ್ದಾರೆ. ವೈದೇಹಿ, ಗಣೇಶ ಟೆಂಪಲ್ನಲ್ಲಿ ಯಾವ ರೀತಿಯಾಗಿ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ, ಎಷ್ಟು ಗಂಟೆಯಿಂದ ಪೂಜೆ ಪುನಸ್ಕಾರಗಳು ನೆರವೇರಿಸಲಾಗ್ತಾ ಇದೆ, ಇವತ್ತಿನ ವಿಶೇಷತೆ ಗಣೇಶ ಟೆಂಪಲ್ನಲ್ಲಿ ಯಾವ ರೀತಿಯಾಗಿ ಇದೆ, ಡೀಟೇಲ್ಸ್ ನೀಡ್ತಾ ಹೋಗ್ಬೋದಾ ಅಂತ? ಎಸ್ ರಮ್ಯಾ, ನಾನೀಗ ಗಣೇಶ ಟೆಂಪಲ್ ಜಯನಗರ 4th ಬ್ಲಾಕಲ್ಲಿರುವಂತಹ ವಿನಾಯಕ ಟೆಂಪಲ್ಗೆ ಬಂದಿದ್ದೀನಿ. ಇಲ್ಲಿ ಯಾವ ರೀತಿಯಾದಂತಹ ಅಲಂಕಾರವನ್ನು ಮಾಡಲಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಇದೊಂದು ಶ್ರೀಮಂತ ಗಣಪತಿ ದೇವಸ್ಥಾನ ಅಂತಲೇ ಹೇಳಲಾಗತ್ತೆ. ಯಾಕಂದರೆ ವಜ್ರ ಕವಚ ಮತ್ತು ವಜ್ರ ಕಿರೀಟ ಇರುವಂತಹ ಏಕೈಕ ವಿನಾಯಕ ಟೆಂಪಲ್ ಇನ್ನು ಬೆಂಗಳೂರಿನಲ್ಲಿ ಇರೋದು ಅಂತ. ಇನ್ನು ಇಲ್ಲಿ ಯಾವ ರೀತಿ ಅಲಂಕಾರ ಮಾಡಲಾಗಿದೆ ಅನ್ನೋದನ್ನು ನೋಡ್ತಾ ಹೋದರೆ ಜೋಳದ ಅಲಂಕಾರ ಮಾಡಿದ್ದಾರೆ, ತೆಂಗಿನಕಾಯಿ ಅಲಂಕಾರ ಮಾಡಿದ್ದಾರೆ, ಹಾಗೆ ಕಬ್ಬಿನ ಅಲಂಕಾರ ಮಾಡಿ ಹೂವಿನಿಂದ ಅಮೋಘವಾಗಿ ಇಲ್ಲಿ ಅಲಂಕಾರ ಮಾಡಿರೋದು. ಹಾಗೆ ಇಲ್ಲಿಯ ಲೈಟಿಂಗ್ಸ್ ಕೂಡ ನೀವು ನೋಡ್ತಾ ಹೋದರೆ ಒಳ್ಳೆ ಯಾವುದೋ ಒಂದು ಇದಕ್ಕೆ ಬಂದಿರೋಂತಹ ಒಂದು ಫೀಲ್ ಕೊಡ್ತಾ ಇದೆ. ಹಾಗೆ ಈ ಗಣಪತಿ ದೇವಸ್ಥಾನದಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಪೂಜೆ ಸ್ಟಾರ್ಟ್ ಆಗಿದೆ. ಇಲ್ಲಿವರೆಗೂ 500 ಜನರು ಬಂದು ದರ್ಶನವನ್ನ